ದಿನೇಶ್ ಅವರ ಈಗ ಇಂಥ ಕೇಸ್ಗಳಲ್ಲಿ ಈಗ ಸಹೋದರನ ಬಳಿಯಲ್ಲಿ ಅವರೊಂದು ಬೈಟ್ ರೆಡಿ ಮಾಡಿಟ್ಕೊಂಡಿರಿ ಇದು ರಾಯ್ ಅವರ ಸಹೋದರ ಏನು ಮಾತಾಡಿದರು ಅಂಥೇಳಿ ಅವ್ರ ಸಹೋದರನ ಬಳಿಯಲ್ಲಿ ಅವರು ಹೇಳ್ಕೊಂಡಿದ್ದರು ನನಗೆ ತುಂಬ ಹೆರಾಸ್ಮೆಂಟ್ ಆಗ್ತಾ ಇದೆ IT ಹೆರಾಸ್ಮೆಂಟೇ ಕಾರಣ ಅಂತ ಅವರ ಫ್ಯಾಮಿಲಿಯವ್ರು ಹೇಳ್ತಾ ಇದ್ದಾರೆ. ಇದು ರಾಯ್ ಅವರು ಬಂದು ರಘು ದೊಡ್ಡೇರಿಗೋ ಉತ್ಕರ್ಷ್ಗೋ ದಿನೇಶ್ಗೋ ರಮಾಕಾಂತ್ಗೋ ಫೋನ್ ಮಾಡದೇ ಇರಬಹುದು. ಅವ್ರಿಗಾಗಿರೋ ನೋವನ್ನು ಇಲ್ಲ ಮಗನ ಬಳಿ ಹೇಳ್ಕೊಬೋದು, ಹೆಂಡತಿ ಬಳಿ ಹೇಳ್ಕೊಬೋದು, ಅಥವಾ ಸಹೋದರನ ಬಳಿ ಹೇಳ್ಕೊಬೋದು. ಅದನ್ನು ಹೇಳ್ಕೊಂಡಿದ್ದಾರೆ ಅಂತ ಬಂದಾಗ ಈ ಹೆರಾಸ್ಮೆಂಟ್ ಅನ್ನೋದು ಏನು IT ವಿಚಾರದಲ್ಲಿ? ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ನನಗೇನು ಹೇಳೋಕ್ಕಾಗ್ತಿಲ್ಲ ಅನ್ನೋ ಹೆರಾಸ್ಮೆಂಟಾ? ಅಥವಾ ನನಗೊಂದು ಈ ಒಂದು ವಿಚಾರ ಸ್ವಲ್ಪ ವಿನಾಯಿತಿ ಕೊಡಬಹುದಾಗಿತ್ತೇನೋ, ನನಗೆ ಇಷ್ಟೊಂದು ಹಿಂಸೆ ಯಾಕೆ ಕೊಡ್ತಿದ್ದಾರೆ ಅದಾ? ಅಥವಾ ನನ್ನ 500 ಕೋಟಿ ದುಡ್ಡು ಹೊಟ್ಟೋಗ್ಬಿಡುತ್ತೆ ಈಗ ಅನ್ನೋ ಭಯವ? ಕೆಲವರು ಹೇಳೋದು ಅಕಸ್ಮಾತ್ ಈ ರೈಡೆಲ್ಲ ಆಗಿದ್ದಿದ್ರೆ ಸುಮಾರು 500 ಕೋಟಿ ರೂಪಾಯಿಯಷ್ಟು ಕಟ್ಟಬೇಕಾಗಿತ್ತು ಅಂತ ಒಂದು ಮಾಹಿತಿ. ಆ ಒಂದು ಇದಕ್ಕೆ ಅವರು ಹಂಚ್ಕೊಂಡ್ಬಿಟ್ರಾ? ಯಾಕೆಂದರೆ 2000 ಕೋಟಿ ಸಾಮ್ರಾಜ್ಯನೂ ಇವ್ರದ್ದೇ, ಕೆಲವರು 8000 ಕೋಟಿ ಅಂತಾರೆ, ಅದೂ ಇವ್ರದ್ದೇ, ಅದನ್ನು ಝೀರೋಯಿಂದನೇ ಸಂಪಾದನೆ ಮಾಡಿರೋದು. ಸೊ ಹಾಗಿದ್ದಾಗ ಒಬ್ಬ ಉದ್ಯಮಿ ಆ ಥರ ಹಂಚಿಬಿಡ್ತಾನ? ಅಥವಾ ತನಗಾಗುವಂಥ ಮಾನಸಿಕ ಡ್ಯಾಮೇಜ್, ನನ್ನ ಬ್ರ್ಯಾಂಡಿಗೆ ಬೀಳ್ತಕ್ಕಂಥ ದೊಡ್ಡ ಪೆಟ್ಟು, ಅದ್ರ ಬಗ್ಗೆ ಅವ್ರು ಹಂಚ್ಕೊಂಬಿಟ್ಟು ಈ ಥರ ಮಾಡ್ಕೊಂಬಿಡ್ತಾನ? ಯಾಕಂದರೆ ಬಿಸ್ನೆಸ್ ಅಂದಮೇಲೆ ಲಾಸು ಪ್ರಾಫಿಟ್ ಇದ್ದಿದ್ದೆ. ಹೌದು, ಯಾಕಂದರೆ ನಾವೇ ಬ್ಯಾಲೆನ್ಸ್ ಶೀಟ್ ಈಗ ಸ್ಯಾಲ್ರಿಡ್ ಎಂಪ್ಲಾಯೀಸ್ ಆದರೆ ಅವ್ರಿಗೆ ಯಾವ ಲಾಸು ಇರೋಲ್ಲ, ಪ್ರಾಫಿಟು ಇರೋಲ್ಲ. ಬಿಸ್ನೆಸ್ ಅಂತ ಎಂಟ್ರಿ ಆದಾಗ ಒಂದೊಂದ್ಸಲ ಹಾಕಿದ ದುಡ್ಡು ಫುಲ್ ಹೋಗಿರುತ್ತೆ, ಮತ್ತೆ ಅದನ್ನು ಸಂಪಾದನೆ ಮಾಡಿರ್ತಾರೆ. ಅವ್ರಿಗೆ ಸಂಪಾದನೆ ಮಾಡೋ ರೀತಿ ಗೊತ್ತಿರುತ್ತೆ, ಬಟ್ ಸಮಾಜದಲ್ಲಿ ಒಂದು ಗೌರವ ಅಂತ ಇಟ್ಕೊಂಡಿರ್ತಾರೆ. ಏನೋ ಕಾನ್ಫಿಡೆಂಟು, ನಾನು ಹಾಗೆ ಹೀಗೆ ನಮ್ಮ ಸಂಸ್ಥೆ ಇದುವರೆಗೂ ಯಾವುದೇ ಬ್ಲ್ಯಾಕ್ ಮಾರ್ಕ್ ಇಲ್ಲ, ಆ ಥರ ಒಂದು ಇರ್ಬೋದು. ಮತ್ತು ಇನ್ನೊಂದು ಎಲ್ಲೋ ಬೇನಾಮಿ ಅಸೆಟ್ಸ್ ಇರ್ಬೋದು, ಅಥವಾ ಅವರ ಮೇಲಿರೋರ ಹೆಸರು ನಾನು ಬಾಯಿ ಬಿಡಬೇಕಾಗುತ್ತೋ, ಇನ್ನೊಂದೇನು ಆ ಥರ ಒಂದು ಸಂಕಷ್ಟಗಳು ಬರ್ಬೋದು. ಬಟ್ IT ಹೇಗಾಗಿದೆ ಅಂದರೆ, ನೀವು ಇದ್ರ ಬಗ್ಗೆ ಹರಾಸ್ಮೆಂಟ್ ಬಗ್ಗೆ ಅಂತ ನಾವು ನೋಡಿದಾಗ, ನೀವು 2017ರಲ್ಲಿ DK ಶಿವಕುಮಾರ್ ಅವ್ರ ಮನೆ ಮೇಲೆ ರೈಡ್ ಮಾಡಿದ್ದು ನೋಡ್ಬೋದು. ಆ ಟೈಮಲ್ಲಿ DK ಶಿವಕುಮಾರ್ ಅವರು ರಾಜ್ಯಸಭಾ ಎಲೆಕ್ಷನ್ಗೋಸ್ಕರ ಒಂದು 40 ಜನ ಗುಜರಾತ್ ಶಾಸಕರನ್ನ ಈಗಲ್ಟನ್ ರೆಸಾರ್ಟಲ್ಲಿ ಇಟ್ಕೊಂಡಿದ್ದಕ್ಕೆ ಆ ರೈಡ್ ನಡೀತು. ಆ ಟೈಮಲ್ಲಿ ನೀವು ನೋಡಿರ್ಬೋದು ಅವ್ರ ಮನೆ ಎಲ್ಲ ಕಡೆ ಒಂದು ಪ್ರೆಷರು, ಮೀಡಿಯಾ, ಅಂದರೆ ಆ ಥರ ಪ್ರೆಷರ್ನ ಕ್ರಿಯೇಟ್ ಮಾಡಿದ್ರು. ಯಾಕಂದರೆ ಇದು ಕಂಪ್ಲೀಟಾಗಿ ನಿಮಗೆ ಕಾಣಿಸ್ತಾ ಇರೋದೇನು, ಒಂದು ಕಡೆ IT ರೈಡ್ ಅನ್ನೋ ಕಡೆ ಕಾಣಿಸ್ತಾ ಇದೆ, ಇನ್ನೊಂದು ಕಡೆ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಈ 44 ಜನ MLAಗಳನ್ನ ಬಿಟ್ಬಿಡು, ನಿನ್ BJPಗೆ ಬಾ, ಈ ಥರ ಎಲ್ಲ ಆಫರ್ ಕೊಟ್ಟಿದ್ದಾರೆ ಆ ಟೈಮಲ್ಲಿ. ಅಲ್ಲಿಗೆ ನೋಡಿ ಆಫರ್ ಕೊಟ್ರು. ಅಂದ್ರೆ ಇಲ್ಲಿ ನಿಮ್ಗೆ IT ರೈಡ್ ಕ್ಲಿಯರ್ ಕಟ್ ಆಗಿ ಗೊತ್ತಾಗಿದ್ದೇನೋ, ಆ ಪ್ರೆಷರ್ ಯಾಕೆ ತಂದ್ರು, ಬಿಕಾಸ್ ಟು ಬೆನಿಫಿಟ್ ಫಾರ್ BJP. ಅವ್ರಿಗೆ ಬೆನಿಫಿಟ್ ಆಗಬೇಕು, ಅಲ್ಲಿ ರಾಜ್ಯಸಭಾ ಮೆಂಬರ್ ಆಗಿ ಕೂಡ್ದು ಆ ವ್ಯಕ್ತಿ, ಇದನ್ನ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ರು. ಅಂದ್ರೆ ಇಲ್ಲೂ ಕೂಡ ಕೇರಳ ಎಲೆಕ್ಷನ್ಗೆ ಈ ಮನುಷ್ಯ ಸಾಕಷ್ಟು ಹಣವನ್ನ ಅಲ್ಲಿ ಫಂಡಿಂಗ್ ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ. ಇದೇ ರಾಯ್ ಅವರ ಸಹೋದರ ಈ ದಾಳಿ ಅಥವಾ ಈ ಒಂದು ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಏನು ಮಾತಾಡಿದ್ದಾರೆ ನೋಡೋಣ. ಸದ್ಯಕ್ಕೇನೂ ಇಲ್ಲ, ಮುಗಿದಾಯಿತು, ರಾಯ್ ಹೋಗಿದ್ದಾಯಿತು. ಅದನ್ನು ನಮಗೆ ಜೀರ್ಣ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಇದೆ. ನಮಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಲೆಟಸ್ ವೆಯ್ಟ್ ಮಾಡೋಣ, ಫ್ಯಾಮಿಲಿ ಎಲ್ಲ ಏನು ಡಿಸೈಡ್ ಮಾಡ್ತಾರೆ ಮುಂದಕ್ಕೆ ಏನು ಅಂತ. ಈಗ ಹೇಳೋವಂಥದ್ದು ಏನೂ ಇಲ್ಲ, ನಮಗೆ ಹೋಗ್ಬೇಕಾಗಿರೋರು ಹೋಗಿದ್ದಾರೆ. ಇನ್ನೊಂದು ರಾಯ್, ಡಾಕ್ಟರ್ ರಾಯ್ ಇರಲ್ಲ ನಮ್ಮ ಕನ್ನಡ. ಈಗ 3 ದಿವಸದಿಂದ ಇನ್ಕಮ್ ಟ್ಯಾಕ್ಸ್ ರೇಟ್ ನಡೀತಾ ಇತ್ತು. ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ರು. 28ನೇ ತಾರೀಕು ಬಂದಿದ್ದಾರೆ, 28, 29, ನಿನ್ನೆ 30. ನಿನ್ನೆ ಬೆಳಗ್ಗೆ 10:40ಕ್ಕೆ ನನಗೆ ಫೋನ್ ಮಾಡಿದ್ರು ಪುಕೆಟಿಗೆ. ನನಗೆ ಪ್ರೆಷರ್ ಇದೆ ಇನ್ಕಮ್ ಟ್ಯಾಕ್ಸಿಂದ, ನೀನು ಯಾವಾಗ ವಾಪಸ್ ಬರ್ತೀಯ ಅಂದರು. ನಾನು ಇವತ್ತು ಸಂಜೆ 7 ಗಂಟೆಗೆ ಬರ್ತೀನಿ ಅಂತ ಹೇಳಿದೆ. ಬಟ್ ಅಷ್ಟರಲ್ಲಿ ಅವರಿಲ್ಲ, ಹೋಗಿದ್ದಾರೆ. ಏನು ಪ್ರೆಷರ್ ಅಂತ ಏನು ಹೇಳಲಿಲ್ಲ, ಬಾ ಮಾತಾಡೋಣ ಅಂತ ಹೇಳಿದರು. ಅದು ಏನು ಅಂತ ನನಗೂ ಗೊತ್ತಿಲ್ಲ. ಇಲ್ಲ, ನನಗೆ ಮಾಡಿದ್ದು 10:40ಕ್ಕೆ ಬೆಳಗ್ಗೆ 2 ಸತಿ ಮಾಡಿದ್ರು, ಅಷ್ಟು ಬಿಟ್ಟರೆ ಬೇರೆ ಏನು ಮಾತಾಡಿಲ್ಲ. IT ಆಫೀಸರ್ಸ್ ಹರಾಸ್ಮೆಂಟ್ ನಡೀತಾ ಇದೆ ಅಂತ ನನಗೆ 3 ದಿವಸದಿಂದ IT ಆಫೀಸರ್ಸ್ದು ಹೆರಾಸ್ಮೆಂಟ್ ನಡೀತಿದೆ ಅಂತ 3 ದಿನಗಳಿಂದ ನನಗೆ ಹೇಳ್ತಾ ಇದ್ರು ಅಂತ ಬಂದಾಗ ಉತ್ಕರ್ಷ್ ಏನಂತ ಕನ್ಸಿಡರ್ ಮಾಡೋಣ ಇದನ್ನು? ಫ್ಯಾಮಿಲಿಗೆ ಹೇಳ್ಕೊಂಡಿದ್ದಾರೆ, ಸಹೋದರನಿಗೆ ಹೇಳ್ಕೊಂಡಿದ್ದಾರೆ, ಬಾಬು ಅವರು, ರಾಯ್ ಅವರ ಸಹೋದರ ಅವರು.
ಸೊ ಇಂಥದ್ದು ವಿಷಯಗಳು ಬಂದಾಗ ಇದರಲ್ಲಿ ಹೆರಾಸ್ಮೆಂಟ್ ಅನ್ನೋದು ಏನು ನಡೆದೇ ಇಲ್ಲ ಅಂತ ನಾವು ತೆಗೆದು ಹಾಕೋಕ್ಕಾಗಲ್ಲ ಅಲ್ಲ. ಪ್ರೈಮಾ ಫೇಸಿ ನಾನು ಮಾತಾಡ್ತೀವಿ, ಏನು ನಡೆದೇ ಇಲ್ಲ ಇಲ್ಲಿ. ಸರ್, ಈಗ ಅವರು ಬಿಸ್ನೆಸ್ ವಿಚಾರದಲ್ಲಿ ಏನಿತ್ತು ಅನ್ನೋದು ನಾವು ಐ ಕ್ಯಾನ್ ನಾಟ್ ಕಮೆಂಟ್ ಆನ್ ಇಟ್. ಇಟ್ ವಿಲ್ ನಾಟ್ ಬಿ ರೈಟ್ ಥಿಂಗ್. ಅವ್ರ ಬಿಸ್ನೆಸ್ ಏನಿತ್ತು, ಏನ್ ಲೋಪದೋಷಗಳಿತ್ತು, ಅಥವಾ IT ಅವ್ರು ಕೇಳಿದಂತ ಯಾವ ಡಾಕ್ಯುಮೆಂಟ್ಸ್ ಇವ್ರು ಕೊಡಕ್ಕಾಗಿಲ್ವೋ, ಅಲ್ಲಿ ಏನ್ ನಡೆದಿದೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಇಫ್ಸ್ ಅಂಡ್ ಬಟ್ಸ್ ಈಗ ಸ್ಪೆಕ್ಯುಲೇಟ್, ಪಾಪ ಅವರ ತಮ್ಮವ್ರು ಮಾತಾಡ್ಬೇಕಾದ್ರೂ ಅವ್ರು ಇಫ್ಸ್ ಅಂಡ್ ಬಟ್ಸ್ ಅಲ್ಲಿ ಹಿಂಗ್ ಆಗ್ತಿತ್ತು ಅಂತ ಹೇಳಿರೋಂಥದ್ದು. ಸೊ ಹಾಗಾಗಿ ನಾನು ಅದನ್ನೇ ಹೇಳ್ದಂಥದ್ದು, ಯಾವುದೇ ಬಿಸ್ನೆಸ್ ಮ್ಯಾನ್ ಇನ್ ಮುಂದೆ ಆ ರೀತಿಯ ಅವಕಾಶಗಳು ನಿಮ್ಮ ಕಾನೂನು ಇದರಲ್ಲಿ ಇದೆ. ಈಗ ಬಿಸ್ನೆಸ್ ಮ್ಯಾನ್ಗಳು ಅಷ್ಟೇ ಸರಿಯಾಗಿ ಟ್ಯಾಕ್ಸ್ ಕಟ್ತಾ ಇದ್ದಾರಾ, ಸರಿಯಾಗಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸರಿಯಾದ ಡಾಕ್ಯುಮೆಂಟ್ಸ್ ಅನ್ನು ಅವ್ರು ಕೇಳಿದಾಗ ಪ್ರೊಕ್ಯೂರ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಆಬ್ವಿಯಸ್ಲಿ ಈ ರೀತಿಯ ಚಾಲೆಂಜಸ್ ಬರ್ತಕ್ಕಂಥದ್ದು. ಇದನ್ನಲ್ಲ, ನಾನು ಇದನ್ನ ಒನ್ ಲೈನರ್ ಎಂಡಿಂಗ್ ಏನಂತಂದ್ರೆ, ಇದನ್ನ ಕಾಂಗ್ರೆಸ್ ಅವ್ರು ಮತ್ತೆ ನೀವು ಇದು ತಗೊಂಡು ಬಿಜೆಪಿ ಅವ್ರು ಅಂತ ಹೇಳೋಂಥದ್ದು ಸರಿಯಲ್ಲ. ಈಗ ಅವ್ರ ತಮ್ಮ ಬಿಜೆಪಿ ಕಾರಣ ಅಂತ ಹೇಳಿದಾರ ಅಥವಾ ರಾಯ್ ಹೇಳಿದ್ರ? ಸರಿ, IT ED ಅವ್ರು ಬಿಟ್ಬಿಡಿ, ಇವರೇ ಹೇಳಿದ್ರಲ್ವಾ ಹೋಗ್ಲಿ ಮಾತಾಡ್ತಾರೆ. ನಿರ್ಮಲಾ ಸೀತಾರಾಮನ್ ಅವ್ರು ಮಾಡಿದ್ರೆ ಏನಾಯ್ತು ಮತ್ತೆ? ರಘು ಈಗ ಯಡಿಯೂರಪ್ಪನವ್ರಿಗೇನೆ 5 ಕೋಟಿ ದೇಣಿಗೆ ಹಣವನ್ನ ಚೆಕ್ಕಲ್ಲಿ ತಗೊಂಡ್ಬಿಟ್ಟು ಕಿಕ್ ಬ್ಯಾಕ್ ಅಂತ ನೀವು ಹೇಳಿದ್ರಿ. ಕಾಂಗ್ರೆಸ್ ಅವರು ಅವತ್ತು ಹೇಳಿದ್ರಿ. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಇದೇ ಯಡಿಯೂರಪ್ಪನವ್ರ ಮೇಲೆ ನೀವು ಆರೋಪ ಮಾಡಿದ್ದು ನಿಜ, ಕಾಂಗ್ರೆಸ್ನವರು ತಗೊಂಡಿದ್ದು ನಿಜ ಅಲ್ವಾ? ಚೆಕ್ ಇದು ಪೂರ್ತಿ ಸೆಕೆಂಡ್ ಪಾರ್ಟ್ ಕೇಳಿಸ್ಕೋಬೇಕು ನೀವು. ಚೆಕ್ ಲಂಚ ತಗೊಂಡಂತ ಮೊಟ್ಟ ಮೊದಲ ರಾಜಕಾರಣಿ ತರ ನೀವು ಮಾತಾಡಿದ್ರಿ. ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಓದಿ ನೋಡೋಣ, ಅದ್ರ ಬಗ್ಗೆ ಏನ್ ಬಂತು? ಅದನ್ನೇ ಹೇಳ್ತಾ ಇದ್ದೀನಿ. ಏನ್ ಬಂತು? ಸುಪ್ರೀಂ ಕೋರ್ಟ್ ಏನಿದೆ, ಏನ್ ಹೇಳಿದೆ? ತಗೊಂಡಿದ್ದಾರೆ ವೈಟ್ ಅಲ್ಲಿ, ಏನಂತ ವೈಟ್ ತಗೊಂಡಿದ್ದಾರೆ, ಲಂಚ ತಗೊಂಡಿರೋದು ಹೇಳ್ತಾ ಅದು ಹೌದು. ಎವಿಡೆನ್ಸ್ ತೀರ್ಪು ಸರಿಯಾಗಿ ಓದ್ಬೇಕು ನೀವು. ಅದರಲ್ಲಿ ನಿರ್ದೋಷಿ ಯಡಿಯೂರಪ್ಪನವರು, ಯಡಿಯೂರಪ್ಪನವರು ನಿರ್ದೋಷಿ, ಅದರಲ್ಲಿ ನಿರ್ದೋಷಿ ಅವರು. ಅದನ್ನ ಸರಿಸುಮಾರು 10 ವರ್ಷಗಳ ರಾಜಕಾರಣಕ್ಕೆ ಪುಷ್ಕಳವಾಗಿ ಬೆಳೆ ತೆಗೆದ್ರಿ ನೀವು. ಅದರಲ್ಲಿ ಬೆಳೆ ತೆಗೆದಲ್ಲ, ಒಳ್ಳೆ ಕಥೆ ಆಯ್ತಲ್ಲ ಇದು. ಅಲ್ಲ 5 ಕೋಟಿ ಗೊಬ್ಬರ ಪ್ರಶ್ನೆ ಬೇರೆ, ಒಳ್ಳೆ ಬೆಳೆ ತೆಗೆದು ಒಳ್ಳೆ ಫಸಲು ಬಂದಿದ್ದು ನಿಮಗೇನೆ. ನನ್ನ ಪಾಯಿಂಟ್ ಏನು ಗೊತ್ತಾ ಇಲ್ಲಿ, ನಾನು ಈಗಲೂ ಹೇಳ್ತಾ ಇದ್ದೀನಿ, ಏನ್ ಗೊತ್ತಾ, ಯಾವುದೇ ಈಗ ನಾಳೆ ದಿನ ರಘು ದೊಡ್ಡೇರಿ ಅವ್ರ ಮನೆಗೆ IT ಅವ್ರು ಬಂದರೂ ಕೂಡ ಫಾರ್ಮ್ 16 ತೆಗಿಯಪ್ಪ, IT ರಿಟರ್ನ್ಸ್ ತೆಗಿ, ನಿನ್ನ ಅಸೆಟ್ಸ್ನ ಡಿಕ್ಲರೇಷನ್ ಇನ್ನೊಂದು ಕಡೆ ತೋರಿಸ್ಕೊಂಬಿಡು, ನಿನ್ನ ಆದಾಯದ ಮೂಲಗಳು ಹೇಳು, ನನ್ನ ಬಳಿಯಲ್ಲಿ ನೀನು ಆದಾಯ ಮೀರಿದ ಆಸ್ತಿ ಗಳಿಸಿದ್ಯಾ, ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ ಕೇಸ್ ನನ್ನ ಬಳಿ ಇದೆ ಅಂತ ಹೇಳಿದಾಗ, ಇಲ್ಲ ಸ್ವಾಮಿ ನಿಮಗೆ ಬಂದಿರೋ ಮಾಹಿತಿ ಸುಳ್ಳು, ಆ ಥರ ನೋಡಿ ಇಷ್ಟು ಜಮೀನು ತೊಗೊಂಡಿದ್ದೀನಿ, ಚುನಾವಣಾ ಆಯೋಗಕ್ಕೆ ನೀವು ನಾಮಪತ್ರ ಸಲ್ಲಿಸಬೇಕಾದ್ರೆ ಒಂದು ವಾಚ್ ಸಮೇತ, ಒಂದು ಉಂಗುರ, 1 ಗ್ರಾಮ್ ಉಂಗುರದ ಸಮೇತ ನೀವೇನಾದ್ರೂ ಮಾಹಿತಿ ಕೊಡ್ತೀರೋ, ಆ ತರ ಇಟ್ಬಿಟ್ರೆ ಮುಗ್ದೋಗಿತ್ತಲ್ವಾ? ಕೊಟ್ಟಿದ್ದೀವಿ. ಹರಾಸ್ಮೆಂಟ್ ಹರಾಸ್ಮೆಂಟ್ಸ್ ಅಂದ್ರೆ DK ಶಿವಕುಮಾರ್ ಅವರು ಯಾವಾಗ ಅಹಮದ್ ಪಾಟೀಲ್ ಅವರನ್ನ ಏನು ಗುಜರಾತ್ ಅಲ್ಲಿ ನಡೆದಂತ ರಾಜ್ಯಸಭಾ ಚುನಾವಣೆಯಲ್ಲಿ ಬಿಜೆಪಿ ಸೋತಾಯ್ತೋ, ಆ ಗ್ರಡ್ಜಲ್ಲಿ ಮತ್ತೆ ನೆಕ್ಸ್ಟ್ ಫೋನ್ ಮಾಡ್ತಾರೆ ಇವ್ರಿಗೆ ಅಮಿತ್ ಶಾ ಅವರೇನೆ, DK ಜಾಯ್ನ್ ಆಗು, ಇಲ್ಲ ಅಂತಾನೆ ನಿನ್ ನೆಕ್ಸ್ಟ್ ಉಳ್ಕೊಂಡಿದೆ ಅಂತ. ಸೊ ಯಾವಾಗ DK ಶಿವಕುಮಾರ್ ಹಲವಾರು 106 ಬಾರಿ ಹೇಳಿದ್ದಾರೆ ನನ್ನನ್ನ. ಅಲ್ಲ ಆಗ್ತಿರೋದೇನು ಗೊತ್ತಾ, ನೀವೇನೇ ಆರೋಪ ಮಾಡಬಹುದು, ನಾನು ಅದನ್ನ ಅಲ್ಲಗಳಿಯಲ್ಲ, ಆದ್ರೆ ಪ್ರೂವ್ ಮಾಡುವಂತದ್ದು ಏನಾದ್ರು ಬಿಡ್ಬೇಕಲ್ವಾ? ಇಡೀ ಸಿನಾರಿಯೋ ಇದೆಯಲ್ಲ ರಘು, ಎಂಟೈರ್ ಸಿನಾರಿಯೋ ನಾನು ಅಲ್ಲಗಳಿಯಲ್ಲ, ಆ ಸಿನಾರಿಯೋ ಪ್ರೂವ್ ಮಾಡುವಂತದ್ದು ನಿಮ್ ಬಳಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿವರೆಗೂ ಅಮಿತ್ ಶಾ ಅವ್ರು ಯಾವಾಗ್ಲೂ ನೋ ಅಂತ ಹೇಳೋರಾ? DK ಅಮಿತ್ ಶಾ ಮಾಡಕ್ 108 ಕೆಲಸ ಇದೆ.